ಕುಕನೂರಿನ ನವಲಿಂಗೇಶ್ವರ ದೇವಾಲಯವು 9ನೇ ಶತಮಾನದ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ಅಥವಾ ಅವರ ಮಗ 2ನೇ ಕ್ರಿಸ್ತನ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಹೇಳುತ್ತಾರೆ. ಕೆಲವರ ಅಭಿಪ್ರಾಯದ ಪ್ರಕಾರ ಇದು ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ಮೊದಲು ಬಂದಂತ ಕಲ್ಯಾಣಿ ಚಾಲುಕ್ಯರು ಈ ದೇವಸ್ಥಾನವನ್ನು ನಿರ್ಮಾಣಿಸಿದ್ದಾರೆ ಎಂಬುದು ಕೆಲವರ ಅಭಿಪ್ರಾಯ. ಅದೇನಿಲ್ಲ ಸ್ನೇಹಿತರೆ, 9 ಗೋಪುರಗಳನ್ನು ಕಟ್ಟಿಸಿ 9 ಗರ್ಭಗುಡಿಗಳೊಂದಿಗೆ 9 ವಿಶಿಷ್ಟವಾದ ಲಿಂಗಗಳನ್ನಿಟ್ಟು ಇಲ್ಲಿ ನವಲಿಂಗೇಶ್ವರನ ಪ್ರತಿಷ್ಠಾಪನೆ ಮಾಡುವುದು ನಮ್ಮ ಕನ್ನಡಿಗರ ಹೆಮ್ಮೆ. ಇಲ್ಲಿ ಒಟ್ಟು 15 ಶಾಸನಗಳನ್ನು ನಾವು ಕಾಣಬಹುದು. ಕ್ರಿಸ್ತಶಕ 1005-1086 ನಡುವಿನ ಅಂತರದಲ್ಲಿ ಶಾಸನಗಳು ಹೆಚ್ಚಾಗಿ ನಾವು ಕಾಣಬಹುದು. ಮತ್ತು ವಿಜಯನಗರದ ಕಾಲಘಟ್ಟದಲ್ಲಿ ನಿರ್ಮಿಸಿದಂತ ಒಂದು ಜೀರ್ಣೋದ್ಧಾರ ಕೆಲಸಗಳು ಮತ್ತು ಶಾಸನಗಳನ್ನು ನಾವು ನೋಡಬಹುದು. ಇಲ್ಲಿರುವ ಲಿಂಗಗಳು ವಿಶಿಷ್ಟತೆ ಮತ್ತು ಶಿಲ್ಪಕಲೆಗಳು, ಸೂಕ್ಷ್ಮ ಕೆತ್ತನೆಗಳು ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತವೆ. ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಕನೂರು, ಇದು ನವಲಿಂಗೇಶ್ವರ ಪ್ರಾಚೀನ ದೇವರ ಸ್ಥಾನದಲ್ಲಿ ಈ ನವಲಿಂಗೇಶ್ವರ ಕೆತ್ತಿದೆ. ಇದು ಇಟ್ಟುಕಲ್ಲು ಅಥವಾ ಮರಳುಗಲ್ಲು ಅಂತಾರೆ. ಆ ಮರಳುಗಳಿನಿಂದ ಈ ದೇವಸ್ಥಾನವನ್ನು ಹೊರಗೋಡೆಗಳಲ್ಲಿ ಮತ್ತು ಗೋಪುರಗಳನ್ನು ನಿರ್ಮಿಸಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕುಕನೂರಿಗೆ ಸಂಬಂಧಪಟ್ಟಂತ ಈ ದೇವಸ್ಥಾನ ಅತ್ಯಂತ ಹಳೆಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದು ಕಲ್ಯಾಣಿ. ನವಲಿಂಗೇಶ್ವರನ ಸನ್ನಿಧದ ಹತ್ತಿರದಲ್ಲಿರುವ ಮಹಾಮಾಯಿ ದೇವಾಲಯವು 8-9 ಶತಮಾನಕ್ಕಿಂತ ಮೊದಲೇ ಈ ಮಹಾಮಾಯಿ ದೇವಾಲಯವು ನಿರ್ಮಾಣ ಮಾಡಿದ್ದಾರೆ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಮಹಾಭಾರತಕ್ಕೂ ಈ ಮಹಾಮಾಯಿ ದೇವಾಲಯವು ಒಂದು ಕಥೆ ಇದೆ ಸ್ನೇಹಿತರೆ. ಮಹಾಭಾರತದ ಕಥೆಯಲ್ಲಿ ರಾಜ ಚಂದ್ರಹಾಸನು ಕಾಳಿಕ ದೇವಿಯನ್ನು ಪೂಜಿಸಲು ಬಂದಿದ್ದು ದೇವಾಲಯ ಇದೆ ಎಂದು ನಂಬಲಾಗಿದೆ. ಇದು ಅತ್ಯಂತ ಪುರಾತನ ಕಾಲದ ದೇವಾಲಯ ಅಂತಂದು ಹೇಳುತ್ತಾರೆ. ಇಲ್ಲಿ ಕೆಲವರು ಹೇಳಿದ ಪ್ರಕಾರ ಇಲ್ಲಿ ನರಬಲಿ ನಡೆಯುತ್ತಿತ್ತು ಎಂದು ಕೆಲವು ಹೇಳುತ್ತಾರೆ. ಇಲ್ಲಿ 3 ದೇವತೆಗಳ ಮೂರ್ತಿಗಳಿದ್ದು ಅವು ಮಹಾಕಾಳಿ, ಮಹಾಮಾಯಿ ಮತ್ತು ಕ್ಷೇತ್ರಪಾಲ ನಾವು ನೋಡಬಹುದು. ಇಲ್ಲಿ ವಿಶೇಷ ಎನ್ನಲಾಗಿದೆ 3 ಮೂರ್ತಿಗಳು ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ನಾವು ಕಾಣಬಹುದು. ಸಾವಿರಾರು ವರ್ಷದ ಇತಿಹಾಸ ಹೊಂದಿದ ಅತ್ಯಂತ ಧಾರ್ಮಿಕ ಕೇಂದ್ರವಾಗಿದೆ ಈ ಕುಕನೂರಿನ ಮಹಾಮಾಯಿ ಮತ್ತು ನವಲಿಂಗೇಶ್ವರ ಅಂತದ್ದು ನಮಗೆ